ಹಾಯ್ ಫ್ರೆಂಡ್ಸ್. ನಾನಿವತ್ತು ಕಳ್ಳೆಪುರಿಯಿಂದ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ. ಆಮ್, ಇದ್ರ ಜೊತೆ ಸ್ವಲ್ಪ ರಾತ್ರಿ ಉಳಿದಿರೋಂಥ ಅನ್ನನೂ ಇದೆ. ನಾನು ಅದ್ರ ಜೊತೆಗೆ ಇದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಇಬ್ಬರಿಗೆ. 2 ಟೈಮ್ ನಮಗೆ ಸಾಕಾಗುತ್ತೆ. ಮತ್ತು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು, ಅಂದರೆ ಫಸ್ಟೇ ನಾನು ಕಡಲೆಪುರಿನ ನೆನೆಸಿ ಗಟ್ಟಿಗೆ ಹಿಂಡು ಇಟ್ಕೊಂಡಿದ್ದೀನಿ, ಅದನ್ನು ನೋಡ್ಬೋದು. ಈಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿ ಅದು ಚಿಟಪಟ ಅಂತಂದಮೇಲೆ ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಹಾಕಿ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ನಾನು ಅದನ್ನ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಮತ್ತು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡು ಆದಮೇಲೆ ಈರುಳ್ಳಿನೂ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕಲೇಬೇಕು ಅಂತೇನಿಲ್ಲ, ನಿಂಬೆಹಣ್ಣು ಹಾಕಿದ್ರೂ ಆಗುತ್ತೆ. ಬಟ್ ಟೊಮೊಟೊ ಹಾಕಿದ್ರೆ ಇದೊಂಥರ ಬೇರೆ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನಾನೀಗ ಟೊಮೊಟೊ ಎಲ್ಲ ಸ್ವಲ್ಪ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಯಾಕೆ ಅಂತಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಫ್ರೈ ಮಾಡೋದ್ರಿಂದ. ಈಗ ನಾನು ತುರಿದಿಟ್ಕೊಂಡಿದ್ದೆ ಸ್ವಲ್ಪ ಕೊಬ್ಬರಿ, ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ದಪ್ಪ ಹೋಲಲ್ಲಿ ತುರಿದಿಟ್ಕೊಳೋದ್ರಿಂದ ನಿಮಗೆ ಈ ಥರ ದಪ್ಪ ದಪ್ಪವಾಗಿ ಕಾಣಿಸ್ತಾ ಇರುತ್ತೆ ಮತ್ತು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಗ್ಗರಣೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಗೊಜ್ಜು ತೆಗೆದಿಟ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ರಾತ್ರಿ ಉಳಿದಿರೋಂಥ ಅನ್ನಕ್ಕೂ ಸಹ ಬೇಕಾಗಿತ್ತು ಇದೇ ಗೊಜ್ಜನ್ನು ಕಲಿಸ್ಕೊಳ್ಳೋಣ ಅಂತಂದ್ಬಿಟ್ಟು. ಇವಾಗ ನೋಡಿ ಆ ಬಾಣಲಿಗೆ ಕಡಲೆಪುರಿ ನೆನೆಸಿ ಹಿಂಡಿ ಇಟ್ಕೊಂಡಿರೋಂಥ ಕಡಲೆಪುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನಾನು ಮತ್ತು ಇವಾಗ ಅನ್ನ ಹೇಳಿದ್ನಲ್ಲ, ಅನ್ನನ ಹಾಕ್ಕೊಂಡು ನಾನು ಅನ್ನನ ಈ ಥರ ಕೈಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ನೈಟ್ ಮಾಡಿರೋ ಅನ್ನ ಅಲ್ವಾ, ಅದು ಈ ಥರ ಕೈಯಲ್ಲೇ ಪುಡಿ ಮಾಡಿಕೊಂಡು ಕೈಯಲ್ಲೇ ಗೊಜ್ಜು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲೇ ಈ ಥರ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್, ಕೈಯಲ್ಲೇ ಕಲಿಸೋದು ಅನ್ನ. ಹಂಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಅನ್ನ ಆಗಿದ್ರೆ ಸ್ಪೂನಲ್ಲಿ ಕಲಿಸ್ಬೋದಾಗಿತ್ತು. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ, ಈಗ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಕಡಲೆಪುರಿ ಚಿತ್ರಾನ್ನ ಆಗಿರ್ಬೋದು, ಮತ್ತು ಈ ಥರ ರಾತ್ರಿ ಉಳಿದಿರೋ ಅನ್ನನ ಅಷ್ಟೇ ಈ ಥರ ಮಾಡಿರೋದು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಇದ್ರ ಜೊತೆ ಏನಾದರೂ ಸ್ವಲ್ಪ ಬೋಂಡನೋ ಬಜ್ಜಿನೋ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ನಾನು ಸ್ವಲ್ಪ ಕಡಲೆಪುರಿ ಚಿತ್ರಾನ್ನ ಮತ್ತು ಅನ್ನ ನೈಟ್ ಮಾಡಿದ್ನಲ್ಲ ಅನ್ನ ಒಗ್ಗರಣೆ, ಅದನ್ನು ಸಹ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ನಮ್ಮ ಯಜಮಾನ್ರು ತಿಂತಾ ಇದ್ದೀರಿ. ನಾನು ಸ್ವಲ್ಪ ಕ್ಯಾರೆಟು ಮತ್ತು ದಾಳಿಂಬೆ ಮೊಸರು ಇಟ್ಕೊಂಡಿದ್ದೀನಿ, ಇದ್ರ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂತ. ನಮ್ಮ ಯಜಮಾನ್ರನ್ನ ಕೇಳೋಣ ಬನ್ನಿ ಯಾವ ರೀತಿ ಇತ್ತು ಅಂತ. ಚೆನ್ನಾಗಾಯ್ತಾ ಎರಡೂ? ಅದಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಇದ್ದಿದ್ರೆ ಅಂತೂ ಇನ್ನೂ ಚೆನ್ನಾಗಿರೋದು ಅಲ್ಲ.